ಚೆನ್ನಾಗಿ ಕುದಿಯುವಂಥ ಈ ರೀತಿಯಾಗಿ ಚೆನ್ನಾಗಿ ಕುದಿಯುವಂಥದ್ದು ಕುದಿಬೇಕು. ತದನಂತರವಾಗಿ ನಾವು ಏನು ರವೆಯನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿಯನ್ನು ಮಾಡಿಕೊಂಡು ಬೇಯಿಸ್ಕೊಂಡಿರ್ತೀವಲ್ಲ ಇದನ್ನು ನಾವು ಇದಕ್ಕೆ ಗಟ್ಟಿ ಕಟ್ಟದ ಹಾಗೆ ಅಂದರೆ ಉಂಡೆ ಕಟ್ಟದ ಹಾಗೆ ನಿಧಾನವಾಗಿ ಕಲಿಸ್ಕೊತ ಕಲಿಸ್ಕೊತಾ ಇರಬೇಕು. ಆಗ ಉಪ್ಪಿಟ್ಟು ತಯಾರಿಯಾಗುತ್ತೆ. ಒಂದು 5 ನಿಮಿಷದ ನಂತರ ನೋಡುವ. ಈಗ ರವೆ ಹಾಕುವ ಟೈಮು, ರವೆ ಹಾಕಿ ಅಂದರೆ ಉಂಡೆ ಕಟ್ಟದ ಹಾಗೆ ಸ್ವಲ್ಪನೇ ಕಲಿಸ್ಕೊತ ಹಾಕ್ತಾ ಇರಬೇಕು. ಇದು ನಮ್ಮ ಧರ್ಮಪತ್ನಿಯವರು ಮುಖವನ್ನು ತೋರಿಸುವುದಿಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಸೌದೆ ಒಲೆಯ ಉಪ್ಪಿಟ್ಟು ಏನು ಚಂದ ಕಾಣಿಸ್ತಾಳೆ ನಮ್ಮ ಸೌದೆಲ್ಲಿ ಮಾಡಿರೋ ಉಪ್ಪಿಟ್ಟು ಕಣವ್ವ. ಚೆನ್ನಾಗಾದ್ಮೇಲೆ ಹಾಕ್ಕೊಂಡು ತಿಂತಾ ಇದ್ದಾಗ ಎಂಥ ಮಜುವವ್ವ, ಇದು ಎಂಥ ಮಜುವವ್ವ. ಗಟ್ಟಿ ಕಟ್ಟದ ಹಾಗೆ ಈ ಥರ ತಿರ್ಗಿಸ್ಕೊಂತ ಉಪ್ಪಿಟ್ಟನ್ನ ತಯಾರಿ ಮಾಡುವಂಥದ್ದು. ಇದು ಸಾಮಾನ್ಯವಾಗಿ ಈಗಿರ್ತಾ ಇರ್ತದೆ, ಹುಷಾರಾಗಿ ಮಾಡುವಂಥದ್ದು. ನಮ್ಮ ಧರ್ಮಪತ್ನಿಯವರು ಮಾಡುವ ಅಡುಗೆ ಸೂಪರಾಗಿರುತ್ತೆ. ಹಾಗಾಗಿ ಇವತ್ತು ಪಿಚ್ ಕಾಂಕ್ರೀಟ್ ಉಪ್ಪಿಟ್ಟು ತಯಾರಾಗಿದೆ. ಬನ್ನಿ ಎಲ್ಲರೂ ತಿನ್ನೋಣ. ಏನು ಚಂದ ಕಾಣಿಸ್ತಾಳೆ ನಮ್ಮ ಸೌದೆಲಿ ಉಪ್ಪಿಟ್ಟು ಕಾಣವ್ವ. ಹಾಕ್ಕೊಂಡು ತಿಂತಾ ಇದ್ದರೆ ಇದು ಎಂಥ ಮಜುವವ್ವ. ನೋಡಿ, ಹಳೆ ಕಾಲದಲ್ಲಿ ಏನು ಸೌದೆ ಒಲೆಯನ್ನು ಒರೆಸ್ಕೊಂಡು ಸೌದೆನ ತೊಗೊಂಬಂದು ಹಾಕಿ ಅದರ ಟೇಸ್ಟೇ ಬೇರೆ. ಎಲ್ಲರಿಗೂ ಶುಭವಾಗಲಿ. ಸೌದೆ ಒಲೆಯ ಉಪ್ಪಿಟ್ಟು, ಸೌದೆ ಒಲೆಯ ಚಿತ್ರಾನ್ನ ರೆಡಿ. ಸೂಪರಾಗಿದೆ. ಭಾನುವಾರ ದಿನ ನಮ್ಮ ಮನೆಯಲ್ಲಿ ಇವತ್ತು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀವಿ. ಸೌದೆ ಎಲೆಯಲ್ಲಿ ಗ್ಯಾಸಿನ ಪ್ರಾಬ್ಲಮ್ ಆಗಿರೋದಕ್ಕೆ ನಾವು ಈ ದಿನ ಅಂದರೆ ಆಲ್ರೆಡಿ ಒಂದು 15 ಡೇಸಿಂದ ಒಲೆಯಲ್ಲಿ ಅಡುಗೆಯನ್ನು ಮಾಡ್ತಿರುವಂಥದ್ದು. ಎಲ್ಲ ತರಕಾರಿ ಎಲ್ಲ ಮತ್ತು ಒಗ್ಗರಣೆ ಹಾಕ್ಕೊಂಡು ಕ್ಲೀನಾಗಿ ಮಾಡ್ತಾಯಿದ್ದೀವಿ. ಈ ಸೌದೆ ಒಲೆಯ
ಉಪ್ಪಿಟ್ಟು, ಸೌದೆ ಒಲೆಯ ಉಪ್ಪಿಟ್ಟು. ನೀರನ್ನ ಹಾಕ್ತಾವ್ರೆ. ನನ್ನ ಮೇಲೆ ಕೋಪದಲ್ಲಿದ್ದಾರೆ, ಹಾಗಾಗಿ ಅಂದ್ಕೊಂಡು ಹೋಗ್ತಾರೆ ನಮ್ಮ ಧರ್ಮ ಪತ್ನಿಯವರು. ಚೆನ್ನಾಗಿ ಉಕ್ಕುವ ರೀತಿಯಲ್ಲಿ ಆಗುವವರೆಗೂ ಚೆನ್ನಾಗಿ ನೀರನ್ನು ಕಾಯಿಸಬೇಕು. ಉಪ್ಪು, ಹುಳಿ, ಖಾರ ನೋಡಿ, ಎಲ್ಲ ರೀತಿಯಾದ ತರಕಾರಿ, ಟೊಮೊಟೊ, ಬೀನ್ಸು, ದೊಡ್ಡ ಮೆಣಸಿನ್ಕಾಯಿ, ಕ್ಯಾರೆಟು, ಕಡಲೆಬೀಜ, ಬಟಾಣಿ, ಈರುಳ್ಳಿ, ಕರಿಬೇವು, ಹೆಸರು ಕಾಳು, ಹೆಸರು ಬೇಳೆ ಹಾಕಿಲ್ಲ, ಹೆಸರು ಕಾಳು ಹಾಕಿಲ್ಲ, ಇನ್ನೇನದು ಕಡಲೆಬೇಳೆ. ಈಗ ಉಪ್ಪು, ಟೇಸ್ಟಿಗೆ ತಕ್ಕಂತೆ ಉಪ್ಪನ್ನು ಹಾಕ್ತಾ ಇರುವಂಥದ್ದು. ಇದು ಕನಿಷ್ಠ ಪಕ್ಷ ಆದರೂ ಕೂಡ ಒಂದು 7 ಜನ ತಿನ್ನುವ ರೀತಿಯಲ್ಲಿ ಉಪ್ಪಿಟ್ಟನ್ನ ಸೌದೆ ಒಲೆಯಲ್ಲಿ ಮಾಡ್ತಿರುವಂಥದ್ದು. ಈ ದಿನ ಭಾನುವಾರ 22ನೇ ತಾರೀಕು 3ನೇ ತಿಂಗಳು 2026ನೇ ತಾರೀಕು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ ಮಾಂಸದ ಊಟವನ್ನು ಮಾಡಿ, ಇಂದು ಭಾನುವಾರ, ಹಾಗಾಗಿ ಸೌದೆ ಒಲೆಯ ನಿನ್ನೆನೂ ಸಹ ಎಲ್ಲ ಸೌದೆ ಒಲೆಯಲ್ಲೇ ಮಾಡಿರುವಂಥದ್ದು. ನಾನ್ ವೆಜ್ ಎಲ್ಲ ಮಾಂಸದ ಊಟ ಮಾಡಿರುವಂಥದ್ದು. ಆದರೆ ಇವತ್ತು ಒಂದಷ್ಟು ಡಿಫ್ರೆಂಟ್ ಆಗಿರಲಿ ಅಂತ ಚಟ್ನಿ ಮತ್ತು ಚಟ್ನಿ ಜೊತೆಗೆ ಉಪ್ಪಿಟ್ಟು. ಸೌದೆ ಒಲೆಯ ಅಡುಗೆ ನೋಡುವ ಲಾಸ್ಟಲ್ಲಿ ತೋರಿಸ್ತೇನೆ ಎಲ್ಲರಿಗೂ.